ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಿನ ದಿನ ನಾಡಿನಾದ್ಯಂತ ಜಗದ್ಗುರು ಪೂಜ್ಯ ಡಾಕ್ಟರ್ ಮಾತೆ ಮಾದೇವಿ ತಾಯಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಅದೇ ರೀತಿ ಈ ದಿನ ಅವರ ಲಿಂಗೈಕ್ಯ ಸಂಸ್ಮರಣೆಯನ್ನು ನಾಡಿನಾದ್ಯಂತ ಈ ಬಸವ ಭಕ್ತರು, ಬಸವ ದಳದವರು, ಎಲ್ಲ ಬಸವಾಭಿಮಾನಿಗಳು ಅವರ ಒಂದು ಸಂಸ್ಮರಣೆಯನ್ನು ಮಾಡ್ತಾಯಿದ್ದಾರೆ. ಕಾರಣ ಅವರು ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮಾಡಿದರು. ಅವರು ಒಂದು ಲಿಂಗಾಯತ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟರು. ಲಿಂಗಾಯತ ಧರ್ಮ ಅಂದರೆ ಏನು ಅನ್ನುವಾಗ ಒಂದು ಮರ್ಮವನ್ನು, ವಚನ ಸಾಹಿತ್ಯದ ಒಂದು ತಿರುಳನ್ನು ಎಲ್ಲ ನಾಡಿನಲ್ಲಿ ಬಿತ್ತಿ ಬೆಳೆ ತೆಗೆದರು. ಹಾಗೆ ಅವರ ಒಂದು ಸಾಹಿತ್ಯದಲ್ಲಿ ಆಯ್ದುಕೊಂಡಂಥ ದೇವಗಿಳಿಗೆ ಆಹ್ವಾನ ಅಂತ ಹೇಳಿ ಒಂದು ಪದ್ಯವನ್ನು ಅವರು ಬರೆದಿದ್ದಾರೆ. ಅದನ್ನು ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಬಾರುಗಿಳಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಬಾರುಗಿಣಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಬರಿದು ಜೀವನ ನೋಡಲಾರೆನು, ಬರಿದೆ ವಿರಹದಿ ಬೇಯಲಾರೆನು. ಪರಿಪೂರ್ಣ ಮೂರ್ತಿಯ ಹೃದಯದ ಎನ್ನರ ಮನೆಗೆ ಬಾರದಿರಲು. ಬಾರುಗಿಣಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಭವದ ಶಯನದಿ ನಾನು ಮಲಗಿರೆ, ಮರೆವ ತಿಮಿರದಿ ನಿದ್ರೆಗೈದಿರೆ. ಅರಿವಿನರಗಿಳಿ ನೀ ಹಾರಿ ಹೋದೆ, ಎಚ್ಚತ್ತು ನಾಳುತ್ತಲಿರುವೆ. ಬಾರುಗಿಣಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಬಕುತಿ ಮಾವನು ಸವಿಯಲಿಟ್ಟಿಯೇ, ವಿರತಿ ಹಾಲನು ಕುಡಿಯಲಿಟ್ಟಿಯೇ. ಜ್ಞಾನದೀವಿಗೆ ಹಚ್ಚಿ ಕಾದಿಯೇ, ಹೃದಯ ಪಂಜರ ಶುದ್ಧಗೊಳಿಸಿ. ಬಾರುಗಿಳಿಯೇ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಎನ್ನ ಅರಗಿಣಿ ನೀ ಬಳಿಯಲಿರದಿರೆ, ಶೂನ್ಯವೆಲ್ಲವೂ ಇನ್ನಿ ಜಗದೊಳು. ರನ್ನದರಗಿಣಿ ಎಂದು ಬರುವೆ, ಬನ್ನ ಬಡುತಿಯ ಎನ್ನ ತಣಿಸಲು. ಬಾರುಗಿಣಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಆರ ಬಳಿಯಲಿ ಮಾತನಾಡಲಿ, ಆರ ಬಳಿಯಲಿ ನಕ್ಕು ನಲಿಯಲಿ. ಆರವಡನಾಟವನು ಸವಿಯಲಿ, ಮಾರಹರ ಸಚ್ಚಿದಾನಂದರಗಿಳಿ. ಬಾರುಗಿಳಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಬಾರುಗಿಳಿ ಮರಳಿ ಮನೆಗೆ, ಹಾರಲಾರೆನು ನಿನ್ನ ಬಳಿಗೆ. ಹೀಗೆ ಅನೇಕ ಸಾಹಿತ್ಯವನ್ನು ಬರೆದು ತಮ್ಮ ಒಂದು ಸಾಹಿತ್ಯದ ಮೂಲಕ ಅವರು ನಮ್ಮನ್ನು ತಮ್ಮೆಡೆಗೆ ಸೆಳೆದುಕೊಂಡು, ವಚನ ಸಾಹಿತ್ಯದ ಮೂಲಕ ನಮ್ಮನ್ನು ಎಚ್ಚರಗೊಳಿಸಿ ಹೋದಂಥ ಮಹಾತಾಯಿಯವರು. ಅವರಿಗೆ ಎಷ್ಟು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದರೂ ಸಹಿತ ಕಡಿಮೆನೇ. ಹಾಗೆ ಅವರು ಕೋಟಿಗೊಬ್ಬರು ಅಂಥ ಮಾತಾಜಿಯವನ್ನು ನಾವು ಕಳ್ಕೊಂಡು ತುಂಬ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನಾವು ಬಡವರಾಗಿದ್ದೇವೆ.
ಆದರೂ ಸಹಿತ ಅವರು ಕೊಟ್ಟು ಹೋದಂಥ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳುತ್ತಾ ಅವರ ಈ ಲಿಂಗೈಕ್ಯ ಸಂಸ್ಮರಣೆಯ ಶರಣಾರ್ಥಿಗಳ ಎಲ್ಲ ಕೇಳುಗರಿಗೆ ತಿಳಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.